ಎಸ್ಐಆರ್ ವಿಶೇಷ ಮತ ಪರಿಷ್ಕರಣೆ ಹೆಸರಿನಲ್ಲಿ ಬಡವರು, ದಲಿತರು, ಹಿಂದುಳಿದವರ ಮತಗಳನ್ನ ಲಿಸ್ಟ್ ನಿಂದ ತೆಗೆದುಹಾಕುವಂತ ಷಡ್ಯಂತ್ರವನ್ನ ಇವತ್ತು ದೇಶವ್ಯಾಪಿ ಬಿಜೆಪಿ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡಿನಲ್ಲಿ ಇದನ್ನು ಮಾಡಿ ಬಿಜೆಪಿಯೇತರ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತ ಹೇಳಿ ಚುನಾವಣೆಯಲ್ಲಿ ಷಡ್ಯಂತ್ರಗಳನ್ನು ರೂಪಿಸಿದ್ದು ಸಾಬೀತಾಗಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಮುಖಾಂತರ ಟಾರ್ಗೆಟ್ ಮಾಡಿ ಕೆಲವರನ್ನ ಬಿಡುವಂತ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಜನರ ನಾಗರಿಕ ಹಕ್ಕುಗಳನ್ನು ಕಸಿಕೊಳ್ಳುವಂತಹ ದುರುದ್ದೇಶ ಬಿಜೆಪಿಯ ಒಡಲಿನಲ್ಲಿದೆ. ಇಲ್ಲಿಯವರೆಗೂ ಸುಮಾರು 6 ಕೋಟಿಯಷ್ಟು ಭಾರತೀಯರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ. ಇವುಗಳಲ್ಲಿ ಕೇವಲ 7 ಜನ ಮಾತ್ರ ವಿದೇಶಿಯರು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಆ 7 ಜನರಲ್ಲೂ ಕೂಡ ಎಷ್ಟು ಜನರು ಹೊರಗಡೆ ಹಾಕಿದ್ದಾರೆ, ಎಷ್ಟು ಜನ ಇನ್ನು ಇಲ್ಲೇ ಇದ್ದಾರೆ, ಆ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಇಡೀ ಮತದಾರರ ಪಟ್ಟಿಯಿಂದ ಹೊರಹಾಕಲ್ಪಟ್ಟಿರುವಂತಹವರು ಆದಿವಾಸಿ ಬುಡಕಟ್ಟುಗಳು, ಜನ, ದಲಿತ ಸಮುದಾಯದ, ಬಡ ಅಲ್ಪಸಂಖ್ಯಾತ ಸಮುದಾಯದ. 1949 ನವೆಂಬರ್ 30ರಂದು ಅವತ್ತು ಸಂವಿಧಾನವನ್ನ ಈ ದೇಶ ಒಪ್ಪಿಕೊಂಡಾಗ RSS ಮುಖವಾಣಿ ಪತ್ರಿಕೆಯಲ್ಲಿ ಲೇಖನ ಬರುತ್ತೆ, ನಾವು ಈ ಸಂವಿಧಾನವನ್ನು ಒಪ್ಪೋದಿಲ್ಲ, ನಾವು ಮನುಸ್ಮೃತಿಯನ್ನ ಒಪ್ತೀವಿ, ಮನುಸ್ಮೃತಿ ನಮಗೆ ಜಾರಿ ಆಗ್ಬೇಕು ಅಂತಂದೇಳಿ. ಮನುಸ್ಮೃತಿ ಹೇಳ್ತದೆ ಮಹಿಳೆಯರಿಗೆ, ಶೂದ್ರರಿಗೆ ಶಿಕ್ಷಣದ ಅವಕಾಶಗಳ ಹಕ್ಕು ಇರಬಾರದು ಅಂತ. ಸಂವಿಧಾನ ಆ ಹಕ್ಕುಗಳನ್ನು ನಮಗೆ ಕೊಟ್ಟಿದೆ. ಹಕ್ಕುಗಳನ್ನ ಕಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಇವತ್ತು ಬಿಜೆಪಿ ಮಾಡೋಕ್ ಹೊರಟಿದೆಯಾ? ಮಾತೆತ್ತಿದ್ರೆ ನಾವು ಹಿಂದೂಗಳು ಪರ ಅಂತಂದೇಳಿ ಹೇಳ್ತೀರಿ ಬಿಜೆಪಿ ಸಂಘ ಪರಿವಾರದವರು. ಈ ಮತದಾರರ ಪಟ್ಟಿ ಅಂತ ತೆಗೆದು ಹಾಕಿರುವಂತಹ ಒಟ್ಟು ಜನರ ತಗೊಂಡ್ರೆ 99% ಎಲ್ಲ ಹಿಂದೂಗಳೇ. ನಿಜವಾಗ್ಲೂ ನೀವು ಹಿಂದೂಗಳ ಪರವರ? ಇದನ್ನ ಸಂಘ ಪರಿವಾರ ಮತ್ತು ಬಿಜೆಪಿ ಸ್ಪಷ್ಟಪಡಿಸಬೇಕು. ಭಾರತೀಯ ನಾಗರಿಕರನ್ನ ಅನುಮಾನದಿಂದ ಇವತ್ತು ಈ ಮತದಾರರ ಪಟ್ಟಿಯಿಂದ ಹೊರಗೆ ಹಾಕುವಂತಹ ದುಷ್ಟ ಕೆಲಸ ಮಾಡ್ತಾ ಇರುವಂತಹ ಈ ಭಾರತೀಯ ಚುನಾವಣಾ ಆಯೋಗಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಕರ್ನಾಟಕದ ಸಮಸ್ತ ಜನತೆ ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು, ಅದರಲ್ಲಿ ಪಾಲ್ಗೊಳ್ಳಬೇಕು. ಆ ಮುಖಾಂತರ ನಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕಾಗಿದೆ. ಮತದಾನದ ಹಕ್ಕನ್ನು ಕಳ್ಕೊಂಡ್ವಿ ಅಂತಂದ್ರೆ ನಮಗೆ ಸರ್ಕಾರದ ಸೌಲಭ್ಯಗಳನ್ನ ಇವರು ಕಿತ್ಕೊಳ್ತಾರೆ. ಆ ಮುಖಾಂತರ ನಮ್ಮನ್ನ ನಿರ್ಗತಿಕರನ್ನಾಗಿ ಮಾಡುವಂತ ಷಡ್ಯಂತ್ರವನ್ನ ಇವರು ಮಾಡಲು ಹೊರಟಿದ್ದಾರೆ. ಹಾಗಾಗಿ ನಾವು ಇವತ್ತು ಎಚ್ಚರವಾಗಿರಬೇಕಾಗಿದೆ. ಕರ್ನಾಟಕದ ಸಮಸ್ತ ಬಂಧುಗಳೇ, ತಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳಿ. ನಿಮ್ಮ ಮನೆಗಳಿಗೆ ಬ್ಲಾಕ್ ಲೆವೆಲ್ ಆಫೀಸರ್ಸ್, ಬ್ಲಾಕ್ ಲೆವೆಲ್ ಏಜೆಂಟ್ಸ್ಗಳು ಚುನಾವಣಾ ಆಯೋಗದ ಈ ಮತ ಪರಿಷ್ಕರಣೆ ಕೆಲಸಕ್ಕಾಗಿ ಬರ್ತಾ ಇದ್ದಾರೆ. ತಕ್ಷಣ ಅವರು ಬರದೇ ಇದ್ರು ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮ ಮತದಾರರ ಪಟ್ಟಿಯ ಒಳಗಡೆ ಆ ಹೆಸರು ಇದೆಯೋ ಇಲ್ಲ ಅಂತ ಖಾತ್ರಿ ಪಡ್ಕೊಳ್ಳಿ. ಸೇರದೆ ಇದ್ರೆ ಅದನ್ನು ಸೇರಿಸುವಂತ ಕೆಲಸ ಮಾಡಿ. ನಿಮ್ಮ ಹಕ್ಕುಗಳನ್ನ ಕಸ್ಕೊಳ್ಳೋದಕ್ಕೆ ಇವರಿಗೆ ಅವಕಾಶವನ್ನ ಮಾಡಿಕೊಡಿ.